ಶ್ರೀರಾಮ ಸಮರ್ಥ ಜೂನ್ 27. ಶಾಶ್ವತ ಸುಖವು ಹೇಗೆ ಪ್ರಾಪ್ತವಾಗುತ್ತದೆ? ಪ್ರವಚನ ಮಾಡುವವರಿಗೆ ಆಗಲಿ ಅಥವಾ ದೊಡ್ಡ ವೈದಿಕ ಕರ್ಮ ಮಾಡುವವರಿಗೆ ಆಗಲಿ ಅದರಿಂದ ಅವರಿಗೆ ಸಮಾಧಾನವಾಗುತ್ತದೆಂದೇನೂ ಇಲ್ಲ. ಅವರು ಅಸಮಾಧಾನದಲ್ಲಿಯೇ ಇರುತ್ತಾರೆ. ನಾವು ನಮಗೆ ತಿಳಿಯತೊಡಗಿದಂದಿನಿಂದ ಸದಾಚಾರದಿಂದಲೇ ನಡೆಯುತ್ತಿದ್ದು ದೇವರು ಧರ್ಮದ ಆಚರಣೆ ಮಾಡುತ್ತಿದ್ದರೂ ನಮಗೆ ಸಮಾಧಾನ ಪ್ರಾಪ್ತವಾಗಿರುವುದಿಲ್ಲ. ಇದಕ್ಕೆ ಕಾರಣವೇನು? ಧ್ಯೇಯ ನಿಶ್ಚಿತವಾಗದಿರುವುದೇ ಇದಕ್ಕೆ ಕಾರಣವಾಗಿರುತ್ತದೆ. ನಾವು ನೀತಿಯಿಂದ ನಡೆಯುವುದು ಕೇವಲ ಜನರ ಭಯಕ್ಕಾಗಿಯೇ ಆಗಿರುತ್ತದೆ. ಏಕೆಂದರೆ ನಾವು ಕುಮಾರ್ಗದಿಂದ ನಡೆದರೆ ಜನರು ನಮ್ಮ ನಿಂದೆ ಮಾಡುವರೆಂಬ ಭಯವಿರುತ್ತದೆ. ಲೌಕಿಕಕ್ಕಾಗಿ ಮಾಡಿದ ಕರ್ಮವು ನಮಗೆ ಎಂದೂ ಸಮಾಧಾನ ಕೊಡಲು ಶಕ್ಯವಿಲ್ಲ. ಪಾಪಕರ್ಮ ಮಾಡುವವರಿಗೂ ಸಮಾಧಾನವಿರುವುದಿಲ್ಲ. ಏಕೆಂದರೆ ಅವರಿಗೂ ಕೂಡ ನಾವು ಮಾಡುವ ಈ ಕರ್ಮವು ಅಯೋಗ್ಯವಾಗಿರುತ್ತದೆ ಎಂದು ಅನಿಸುತ್ತಲೇ ಇರುತ್ತದೆ. ಒಮ್ಮೆ ಒಬ್ಬ ಮನುಷ್ಯನು ನನ್ನ ಕಡೆಗೆ ಬಂದು, ದೇವರ ಹತ್ತಿರ ನ್ಯಾಯವೇ ಇಲ್ಲ, ಅವನು ಅತ್ಯಂತ ಅನ್ಯಾಯಿಯಾಗಿರುತ್ತಾನೆ ಅಂದನು. ಅದಕ್ಕೆ ನಾನು ಕೇಳಿದೆನು, ಅಂತಹದೇನಾಯಿತು? ಅವನು, ನಾನು ಎಂದೂ ಯಾರ ದುಡ್ಡನ್ನೂ ತಿಂದಿರುವುದಿಲ್ಲ, ಸದಾಚಾರದಿಂದ ನಡೆಯುತ್ತೇನೆ, ಆದರೂ ನಾನು ಒಂದೇ ಅಂತಸ್ತಿನ ಮನೆಯನ್ನು ಕಟ್ಟಿರುವೆ. ಆದರೆ ನನ್ನ ಕೈ ಕೆಳಗೆ ಕೆಲಸ ಮಾಡುವ ಒಬ್ಬ ಕಾರುಕೂನನು ಲಂಚ ತಿಂದು ನನ್ನ ಮನೆಯ ಮುಂದೆ 2 ಅಂತಸ್ತಿನ ಮನೆಯನ್ನು ಕಟ್ಟಿರುತ್ತಾನೆ ಅಂದನು. ಆಗ ನಾನು ಅವನನ್ನು ಕೇಳಿದೆನು, ಹಾಗಾದರೆ ನೀವೇಕೆ ದುಡ್ಡು ತಿನ್ನಲಿಲ್ಲ? ಅದಕ್ಕೆ ಅವನು, ನನಗೆ ಅದು ರುಚಿಸುವುದಿಲ್ಲ, ಅಲ್ಲದೆ ಜನರು ನಿಂದೆ ಮಾಡುತ್ತಾರೆ ಅಂದನು. ಅಂದ ಮೇಲೆ ನಾವು ಯಾವ ಕರ್ಮವನ್ನು ಕೇವಲ ಲೌಕಿಕಕ್ಕಾಗಿ ಮಾಡುತ್ತೇವೆಯೋ ಆ ಕರ್ಮದಿಂದ ನಮಗೆ ಎಂದೂ ಸಮಾಧಾನ ಸಿಗಲು ಶಕ್ಯವಿಲ್ಲ. ಪ್ರಪಂಚದಲ್ಲಿ ಸುಖವಾಗಬೇಕೆಂದು ನಾವು ದೇವತಾ ಕಾರ್ಯ ಮಾಡುತ್ತೇವೆ ಹಾಗೂ ಲೌಕಿಕಕ್ಕಾಗಿಯೇ ನೀತಿ ಧರ್ಮದಿಂದ ನಡೆಯುತ್ತೇವೆ. ಅಂದ ಮೇಲೆ ಅದರಿಂದ ಶಾಶ್ವತ ಸುಖವು ಹೇಗೆ ಲಭ್ಯವಾದೀತು? ಮೈ ಮೇಲೆ ಉತ್ತಮ ಆಭರಣ ಹಾಕಿಕೊಂಡು ಉತ್ತಮ ಸೀರೆಯನ್ನು ಉಟ್ಟುಕೊಂಡು ಆದರೆ ಹಣೆಯ ಮೇಲೆ ಕುಂಕುಮವಿರದಿದ್ದರೆ ಅದೆಲ್ಲದರ ಮೌಲ್ಯವೇನು? ಅದರಂತೆ ಭಗವಂತನ ಪ್ರೇಮವಿಲ್ಲದಿದ್ದರೆ ಆ ಸತ್ಕರ್ಮಗಳಿಂದ ಅಷ್ಟೇನೂ ಉಪಯೋಗವಾಗುವುದಿಲ್ಲ. ಇದಕ್ಕೆ ಬದಲಾಗಿ ಒಂದು ವೇಳೆ ಭಗವಂತನಲ್ಲಿ ಅತ್ಯಂತ ಪ್ರೇಮವಿದ್ದು ನೀತಿ ಧರ್ಮದ ಕಟ್ಟಳೆ ಇಲ್ಲದಿದ್ದರೆ ಪರಮಾರ್ಥದ ಭವನವು ನಿಲ್ಲಲಾರದು. ನಿಜವಾಗಿಯೂ ಪರಮಾರ್ಥವು ಅತ್ಯಂತ ಸುಲಭವಿರುತ್ತದೆ. ಆದರೆ ಪಂಡಿತ ಜನರು ಅದನ್ನು ಸುಮ್ಮನೆ ಕಠಿಣ ಮಾಡಿ ಹೇಳುತ್ತಾರೆ. ಉಚಿತವೇನು ಅನುಚಿತವೇನು ಎಂಬುದು ತಿಳಿಯತೊಡಗಿದೊಡನೆ ಯಾರು ಅದರಂತೆ ನಡೆಯಲು ಪ್ರಾರಂಭಿಸುವರೋ ಅವರಿಗೆ ಪರಮಾರ್ಥವು ನಿಶ್ಚಿತವಾಗಿ ಸಾಧಿಸುತ್ತದೆ. ಪರಮಾರ್ಥವು ಮುಂದೆ ಹೇಳಿದ 3 ಸಂಗತಿಗಳಲ್ಲಿ ಯಾವುದಾದರೊಂದು ಪ್ರಾಪ್ತವಾದರೂ ಸಾಧಿಸುತ್ತದೆ. 1. ದೇಹದಿಂದ ಸಾಧುವಿನ ಸಹವಾಸ. 2. ಸತ್ಪುರುಷರ ಸಾಹಿತ್ಯದ ಸಹವಾಸ ಹಾಗೂ ಅದರಂತೆ ಆಚರಣೆ. 3. ಭಗವಂತನ ನಾಮಸ್ಮರಣೆ. ನಾಮ ತೆಗೆದುಕೊಳ್ಳುವುದರಿಂದ ನಮಗೆ ಭಗವಂತನ ಅಖಂಡ ಸಹವಾಸವು ಲಭಿಸುತ್ತದೆ. ಸತ್ಪುರುಷರು ಹೇಳಿದ ವಿಷಯಗಳನ್ನು ಸಂಶಯ ಹೊಂದದೆ ವಿಶ್ವಾಸದಿಂದ ಆಚರಿಸುವುದೇ ಮೊದಲನೇ ಮೆಟ್ಟಿಲು. ಹಾಗೂ ಅದನ್ನು ಮುಂದೆ ನಿಶ್ಚಯದಿಂದ, ಶ್ರದ್ಧೆಯಿಂದ ಹಾಗೂ ಪ್ರೇಮದಿಂದ ನಡೆಸಿಕೊಂಡು ಹೋಗುವುದೇ ಕೊನೆಯ ಮೆಟ್ಟಿಲು. ಇದೇ ಶಾಶ್ವತ ಸಮಾಧಾನದ ಮಾರ್ಗವಿರುತ್ತದೆ. ಇಂದಿನ ಮುಖ್ಯ ವಿಚಾರ: ಜಗತ್ತು ಏನನ್ನುತ್ತದೆಂದು ನಡೆಯುವುದಕ್ಕೆ ವ್ಯವಹಾರವೆನ್ನುತ್ತಾರೆ, ಭಗವಂತನು ಏನು ಅನ್ನುತ್ತಾನೆಂದು ನಡೆಯುವುದಕ್ಕೆ ಪರಮಾರ್ಥವೆನ್ನುತ್ತಾರೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.